ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲ ಮಹಿಳೆಯರಿಗೂ. ಮತ್ತು ಅದೇ ಡೈಲಿ ರೂಟೀನ ನಾ ಆಫೀಸ್ಗೆ ಹೊಂಟೀನಿ, ಮೀಟಿಂಗ್ ಅದ, ಮತ್ತು ನಮ್ಮ ಬ್ಯಾಂಕಿಗೆ ಹೊಂಟೀನಿ. ಎಲ್ಲರೂ ದಿನ ಇದು ಹೇಳ್ತೀರಿ ಅಂತ ಅನ್ಬೋದು. ಬಟ್ ಏನು ಮಾಡೋದು, ಹೆಣ್ಮಕ್ಳು ಕೆಲಸನೇ ಅಷ್ಟೇ ಅದ. ಅದೇ ಮಾಡೋದು, ಮಾಡಿದ್ದೇ ಮಾಡೋದು, ಅದೇ ಅಡುಗೆ ಮಾಡೋದು, ಅದೇ ಕೆಲಸ ಮಾಡೋದು, ಅದೇ ಹೋಗೋದು, ಮಾತು ಬರೋದು, ಇದೇ ಡೈಲಿ ವಾಕ್ಸ್. ಬಾಯ್. ಥ್ಯಾಂಕ್ ಯು ಹುಂಡೈ. ನೋಡ್ರಿ ನಾ ಕಾರ್ನ ಕೊಡೋಣ. ನಮ್ಮ ಹುಂಡೈದು ನೋಡಿರಿ, ಹುಂಡೈ ಮೋಟಾರ್ ಇಂಡಿಯಾ ವಿಶೇಷ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ನೋಡಿ ನನಗೆ ಹುಂಡೈದವ್ರು ವಿಶ್ ಹೇಳ್ಯಾರ ನನಗೆ. ಥ್ಯಾಂಕ್ ಯು. ಇವತ್ತು ನೋಡ್ರಿ, ಇವತ್ತು ನಮ್ಮ ಮನೆಯವ್ರದ್ದು ಸೂಟಿ ಅದ. ನಮ್ಮ ಮನೆಯವ್ರದ್ದು ಸ್ವಲ್ಪ ಸಣ್ಣ ಇಡ್ರಿ ವ್ಯಾಲ್ಯೂಮ್ಸ್ ನೋಡ್ರಿ. ನಮ್ಮ ಮನೆಯವ್ರದ್ದು ಸೂಟಿ ಇರ್ತದ, ನಂದು ಮೀಟಿಂಗ್ ಇರ್ತದೆ. ಆ್ಯಕ್ಚುಲಿ ಮೊನ್ನೆ ಸಂಡೇನೂ ಹಾಗೆ ಆಯಿತು. ಇವತ್ತೂ ಸೂಟಿ ಅದ. ಇವತ್ತೆಲ್ಲರೂ ಹೋಗ್ಬೇಕು ಮಾಡಬೇಕು ಅಂದಿದ್ವಿ. ಏನೋ ಬಗ್ಗೆ ನಮ್ಮ ಮನೆಯವರು 12 ವರ್ಷ ಆಯ್ತಿದ್ದು, 13ನೇ ವರ್ಷದ ಮಹಿಳೆ ದಿನಾಚರಣೆ ಇದು ನಮ್ಮ ಮದುವೆಗಿಂದ. ನಮ್ಮ ಮನೆಯವರು ಇವತ್ತು ಎದ್ದ ಕೂಡಲೇ ನನಗೆ ವಿಶ್ ಮಾಡ್ಯಾರ. ವಿಶ್ ಮಾಡಿ ನಿನಗೆ ಏನರ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ. ಯಾರು ಏನು ಕೊಡ್ತಾರೋ ಕೊಟ್ಟ ಮ್ಯಾಗ ತೋರಿಸ್ತೀನಿ ರೀ. ಅದಕ್ಕೆ ನಾವು ಚಂದ ಆಚರಿಸ್ಬೇಕಂದ್ರೆ ನೋಡಿರಿ, ಎಲ್ಲೆಲ್ಲಿ ಹೋಗೋದಿರ್ತೀವಿ. ಹೋದೆ ಅಂದ್ರೆ ನೋಡೋಣ ಸಂಜೆ ತನ್ನ ಹೆಚ್ಚಿನ ದಿನ ಇವರು ಮಕ್ಳಿಗೆ ಕರ್ಕೊಂಡು ಬರೋದು ಮಾಡ್ತಾರೆ. ಮಕ್ಕಳು ಇವ್ರ ಮನ್ಯಾಗ ನಾ ಅಲ್ಲಿ ಏನು ನಮ್ಮ ಸೂಟಿ ಏನು ಅನಿಸ್ತೈತೆ ನನಗೂ. ಗೌರ್ಮೆಂಟ್ ನೌಕರಿ ಮದುವೆ ಮಾಡ್ಕೋಬೇಕು ಹಿಂಗೆಲ್ಲ ಹೈರಾಣ ಇರ್ತದೆ, ಗೊತ್ತೇ ಇಲ್ಲರಿ ನನಗೆ. ಬಿಸ್ನೆಸ್ ಇದ್ದವ್ರು ಮಾಡ್ಕೊಂಬಿಡ್ತೀವಿ. ಇಲ್ಲಿಕ ಇವ್ರಿಗೆ ನೌಕರಿ ಬಿಡಿಸಿ ಬಿಸ್ನೆಸ್ ಮಾಡಕ್ಕೆ ಹಚ್ಚಿಬಿಡೋಕ್ಕಾಗ್ಯದ್ರಿ. ಆದರೆ ಅವ್ರ ಟೈಮಿಂಗ್ ಇರೋಂಗಿಲ್ಲಲ್ಲ, ಆರಾಮ ಇರ್ತದೆ. ಇದು ನಮ್ಮ ಮನೆಯವ್ರದ್ದು ಟೈಮಿಂಗ್ ಭಾಳ, ಅದ್ರಾಗ ಬೇರೆ ಕಡೆ ಹೋಗ್ತಾರಲ್ರಿ, ಒಟ್ಟು ಟೈಮೇ ಕೊಡೋಕ್ಕಾಗಂಗಿಲ್ಲ, ಅನಿವಾರ್ಯ ಅದ. ನಾವು ಅವ್ರಿಗೆ ಮನೆ ಹಾಕಿರ್ಬೇಕಂದ್ರೆ ನಾನು ಇದನ್ನು ಮಾಡೋಕ್ಕಾಗ್ತೀನಿ. ಓಕೆ, ಎನಿವೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಯಾರ್ಯಾರು ಏನೇನು ಕಾಮೆಂಟ್ಸ್ ಮಾಡಿ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ. ಸ್ವಲ್ಪ ಏನು ಮಹಿಳೆಯರ ದಿನಾಚರಣೆ ಏನು ಆಚರಿಸಿದ್ರು ಅಷ್ಟೇ, ಬಿಟ್ರೊಟ್ಟೆ ಎಲ್ಲ ವರ್ಣಿಸ್ಲಾಕ ಹಂಗೆ ಹೇಳ್ತಾರೆ. ಮಹಿಳೆಯರು ಅದು ಇದು ವರ್ಣನೆ ಮೆಸೇಜ್ ಒಳಗೆ ಭಾಳ ಇರ್ತಾವೆ. ಖರೆ ಆರು ಮಹಿಳೆಯರಿಗೆ ಕೆಲವೊಂದು ಕಡೆ ಇನ್ನೂ ಬೆಲೆ ಇಲ್ಲ, ಕೆಲವೊಂದು ಕಡೆ ರೆಸ್ಪೆಕ್ಟ್ ಇಲ್ಲ, ಸ್ವತಂತ್ರ ಇಲ್ಲ. ಬರೀ ಮೆಸೇಜ್ನಾಗ ಕೇಳಾಕ ಭಾಷಣಗಳಲ್ಲಿ ಚಲೋ ಅನ್ನಿಸ್ತದ. ಆದ್ರೆ ಮಹಿಳೆಯರು ನಿಜವಾಗ್ಲೂ ಮಹಿಳೆಯರಿಗೆ ಇನ್ನೂ ಭಾಳ ಸಿಗಬೇಕು, ಇನ್ನೂ ಭಾಳ ಸ್ವತಂತ್ರ ಸಿಗಬೇಕು. ಓಕೆ ಫ್ರೆಂಡ್ಸ್, ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್.